ಈಗ ತ್ರಿಕೋನಾಸನ ಎರಡನೇ ವೇರಿಯೇಷನ್ ಅಭ್ಯಾಸ ಮಾಡೋಣ. ಶ್ವಾಸ ತೆಗೆದುಕೊಳ್ಳುತ್ತಾ ನಿಮ್ಮ ಬಲಕಾಲನ ಬಲಗಡೆಗೆ 1 ಮೀಟರ್ನಷ್ಟು ದೂರ ಇಟ್ಕೊಳ್ಳಿ. ಕೈಗಳು ನೆಲಕ್ಕೆ ಪ್ಯಾರಲ್ ಆಗಿರಬೇಕು. ಶ್ವಾಸ ಬಿಡುತ್ತಾ ಬಲಪಾದ ಬಲಗಡೆಗೆ ತಿರುಗಿಸಿ, ಎಡಪಾದವನ್ನು 45 ಡಿಗ್ರಿ ಒಳಗಡೆ ತಿರುಗಿಸಿ, ಆಮೇಲೆ ದೇಹವನ್ನು ಟಿಲ್ಟ್ ಮಾಡ್ತಾ ಎಡ ಕೈಯಿಂದ ಬಲಕಾಲ ಆಂಕಲ್ ಅಥವಾ ಕೈಯನ್ನು ಗ್ರೌಂಡ್ ಮಾಡಿ ಪಾದದ ಬದಿಯಲ್ಲಿ. ಬಲ ಕೈ ಬೆರಳ ತುದಿಯನ್ನು ನೋಡ್ತಾ 5 ಶ್ವಾಸ ಮಾಡಿ. ಸಾಧ್ಯ ಆದರೆ ಉಜ್ಜಾಯ ಉಸಿರಾಟ ಮಾಡಿ. 5 ಉಸಿರಾಟ ಆದ ಮೇಲೆ ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಹಾಗೆ ಶ್ವಾಸ ಬಿಡ್ತಾ ಇನ್ನೊಂದು ಬದಿಯಲ್ಲಿ ಈ ಅಭ್ಯಾಸವನ್ನು ರಿಪೀಟ್ ಮಾಡಿ. ಈ ಅಭ್ಯಾಸವನ್ನು ಮಾಡುವುದರಿಂದ ಕಟಿ ಪ್ರದೇಶ ಮತ್ತು ಹೊಟ್ಟೆಯ ಪ್ರದೇಶಕ್ಕೆ ಸರಿಯಾದ ಇಫೆಕ್ಟ್ ಬಿದ್ದು ಫ್ಯಾಟ್ ಅನ್ನ ಕರಗಿಸಲಿಕ್ಕೆ ಸಹಾಯ ಮಾಡ್ತದೆ. ಹಾಗೆಯೇ ಜೀರ್ಣಶಕ್ತಿ ಉತ್ತಮಗೊಂಡು ಫ್ಯಾಟ್ ಲಾಸ್ ಅಲ್ಲಿ ಸಹಾಯ ಮಾಡ್ತದೆ. ಇನ್ಹೇಲ್ ಮೇಲೆ ಬನ್ನಿ, ಎಕ್ಸೇಲ್ ಕಾಲನ್ನ ಜೋಡಿಸಿ, ಬಲ ಕಾಲನ್ನ ಎಡ ಕಾಲಿಗೆ ಜೋಡಿಸಿ. ಇನ್ನು ಮುಂದಿನ ಅಭ್ಯಾಸ ಪಾರ್ಶ್ವಕೋನಾಸನ. ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನ ಬಲಗಡೆಗೆ ದೂರವಾಗಿಟ್ಕೊಳ್ಳಿ. 1.5 ಕಾಲಿನಷ್ಟು ಅಗಲ, 4 ರಿಂದ 5 ಫೀಟ್ ನಿಮ್ಮ ಹೈಟಿಗೆ ಅನುಗುಣವಾಗಿ. ಎಕ್ಸೇಲ್ ಬಲಪಾದ ಬಲಗಡೆಗೆ ತಿರುಗಿಸಿ, ಮಂಡಿಯನ್ನು 90 ಡಿಗ್ರಿ ಬಗ್ಗಿಸಿ, ಬಲ ಕೈಯನ್ನು ಬಲಪಾದದ ಬಲಗಡೆಗೆ ಊರಬೇಕು. ಆಮೇಲೆ ಎಡ ಕೈಯನ್ನು ಮುಂದಕ್ಕೆ ಚಾಚಿ, ನಿಮ್ಮ ಬೈಸೆಪ್ ಕಿವಿಗೆ ತಾಕ್ತಾ ಇರಬೇಕು. ಹಸ್ತಾಗ್ರ ದೃಷ್ಟಿ ಮಾಡಬೇಕು. ದೀರ್ಘ ಉಸಿರಾಟ ಇರಲಿ. ನಿಮ್ಮ ಉಸಿರಾಟ ಎಷ್ಟು ದೀರ್ಘವಾಗಿರ್ತದೆ ಹಾಗೂ ನಿಧಾನವಾಗಿರ್ತದೆ ಅಷ್ಟು ಉತ್ತಮ ಬೆನಿಫಿಟ್ ಅನ್ನು ಪಡ್ಕೊಳ್ಬಹುದು ಆಸನದಲ್ಲಿ. 5 ಶ್ವಾಸ ಆದ ಕೂಡಲೇ ಇನ್ಹೇಲ್ ಮೇಲೆ ಬರಬೇಕು, ಪಾದವನ್ನು ಮುಂದಕ್ಕೆ ತಿರುಗಿಸಿ, ಎಕ್ಸೇಲ್ ಎಡಪಾದ ಎಡಗಡೆಗೆ ತಿರುಗಿಸಿ ಅಭ್ಯಾಸ ಮಾಡಿ. ಈ ಅಭ್ಯಾಸ ಮಾಡುವುದರಿಂದ ಸೊಂಟದಲ್ಲಿರುವಂತಹ ಫ್ಯಾಟ್ ಬೊಜ್ಜು ಏನಿದೆ ಹಾಗೆ ಹೊಟ್ಟೆಯ ಬೊಜ್ಜು ಕರಗಲು ಸಹಾಯ ಮಾಡುತ್ತದೆ. ಅದರ ಜೊತೆಗೆ ಮಂಡಿಯನ್ನು ತೊಡೆಯನ್ನು ಸಶಕ್ತಗೊಳಿಸುತ್ತದೆ. ಇನ್ಹೇಲ್ ಮೇಲೆ ಬರಬೇಕು, ಪಾದವನ್ನು ಮುಂದಕ್ಕೆ ತಿರುಗಿಸಿ, ಎಕ್ಸೇಲ್ ಬಲಕಾಲನ ಎಡಕಾಲಿಗೆ ಜೋಡಿಸಿ. ಮುಂದಿನ ಅಭ್ಯಾಸ ಗಣೇಶ ಕ್ರಮ. ಈ ಅಭ್ಯಾಸಕ್ಕೆ ಕಾಲನ್ನ 1 ಫೀಟ್ ಅಥವಾ ನಿಮ್ಮ ಶೋಲ್ಡರ್ ವಿಡ್ತ್ ಅಪಾರ್ಟ್ ಇಟ್ಕೊಳ್ಳಿ. 2 ಕೈಗಳನ್ನ ವಿರುದ್ಧ ಕಿವಿಯ ಇಯರ್ ಲೋಬನ್ನು ಹಿಡ್ಕೊಳ್ಳಿ. ಶ್ವಾಸ ಬಿಡ್ತಾ ಪೂರ್ತಿಯಾಗಿ ಸ್ಕ್ವಾಟ್ ಮಾಡಿ, ನಿಮ್ಮ ಹಿಪ್ ಹಿಮ್ಮಡಿಗೆ ತಾಗಬೇಕು. ಆ ರೀತಿ ಇನ್ಹೇಲ್ ಮೇಲೆ ಬರಬೇಕು, ಎಕ್ಸೇಲ್ ಕೂತ್ಕೊಳ್ಳಿ. ಇದನ್ನ ಬಸ್ಕಿ ಅಭ್ಯಾಸ ಅಂತಲೂ ಹೇಳ್ತೇವೆ. ಯಾರಿಗೆ ಸ್ಕ್ವಾಟ್ ಮಾಡಲು ಕಷ್ಟ ಆಗ್ತದೆ ಅವರು ಕಿಟಕಿಯ ಸಹಾಯ ಅಥವಾ ಯಾವುದೇ ಗ್ರಿಲ್ನ ಸಹಾಯವನ್ನು ಹಿಡ್ಕೊಂಡು ಮಾಡಬಹುದು. ಹಾಗೆ ಬ್ಯಾಲೆನ್ಸ್ ಸಿಗದೆ ಇರುವವರು ಕೈಯನ್ನ ಮುಂದಕ್ಕೆ ಇಟ್ಟು ಅಭ್ಯಾಸ ಮಾಡಬಹುದು. ಶ್ವಾಸ ಬಿಡ್ತಾ ಕೈಯನ್ನ ಕೆಳಗೆ ಬಿಡಿ, ಕಾಲನ್ನು ಜೋಡಿಸಿ. ಇನ್ನು ಕುಳಿತುಕೊಂಡು ಮಾಡುವಂತ ಆಸನಗಳಲ್ಲಿ ಕೆಲವೊಂದು ಆಸನಗಳನ್ನು ಅಭ್ಯಾಸ ಮಾಡೋಣ. ಪಶ್ಚಿಮ ತಾನಾಸನ. ಬೆನ್ನು ನೇರವಾಗಿ ಇಟ್ಕೊಳ್ಳಿ, ಕಾಲನ್ನ ಮುಂದೆ ಚಾಚಿ, ಹಾಗೆ ಹೆಬ್ಬೆರಳನ್ನ ದೇಹದ ಒಳಭಾಗಕ್ಕೆ ಎಳೆದು ಇಟ್ಕೊಳ್ಬೇಕು. ಆಮೇಲೆ ಶ್ವಾಸ ತೆಗೆದುಕೊಳ್ಳುತ್ತಾ ಮುಂದೆ ಬಗ್ಗಿ ಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ಳಿ, ಹಾಗೆ ತಲೆ ಎತ್ತಿ ಮೇಲೆ ನೋಡಿ. ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಹಣೆ, ಮೂಗು ಅಥವಾ ಗಲ್ಲ ಯಾವುದಾದ್ರು ಒಂದು ಅಂಗವನ್ನ ಮಂಡಿಗೆ ಅಥವಾ ಶಿನ್ ಬೋನಿಗೆ ಟಚ್ ಮಾಡಿ. ಮೂಗಿನ ತುದಿಯನ್ನು ನೋಡ್ತಾ 5 ಶ್ವಾಸ ಮಾಡಿ, ನಾಸಾಗ್ರ ದೃಷ್ಟಿ. ಈ ಆಸನದಲ್ಲಿ 5, 10, 15 ಉಸಿರಾಟ, ಹೀಗೆ ಜಾಸ್ತಿ ಹೊತ್ತು ಅವರವರ ಶಕ್ತಿಗನುಸಾರವಾಗಿ ಅಭ್ಯಾಸ ಮಾಡಬೇಕು. ಹೊಟ್ಟೆಯ ಕಾರ್ಶ್ಯಕ್ಕೆ ಅಂದರೆ ಹೊಟ್ಟೆಯ ಫ್ಯಾಟನ್ನು ಕರಗಿಸಲಿಕ್ಕೆ ಇದೊಂದು ಉತ್ತಮವಾದ ಆಸನ. ಹಾಗೆ ಹೊಟ್ಟೆಯ ಎಲ್ಲ ಸಮಸ್ಯೆಗಳಿಗೂ ಕೂಡ ರಾಮಬಾಣದಂತಹ ಅಭ್ಯಾಸ. ಶ್ವಾಸ ತೆಗೆದುಕೊಳ್ಳುತ್ತಾ ತಲೆ ಎತ್ತಿ ಮೇಲೆ ನೋಡಿ, ಅಲ್ಲೇ ಶ್ವಾಸ ಬಿಡಿ. ಶ್ವಾಸ ತೆಗೆದುಕೊಳ್ಳುತ್ತಾ ಕೈಯನ್ನು ಬಿಟ್ಟು ರಿಲ್ಯಾಕ್ಸ್ ಮಾಡಿಕೊಳ್ಳಿ.